ನಮಸ್ಕಾರ ವೀಕ್ಷಕರೇ, ರಂಗಭೂಮಿ ನ್ಯೂಸ್ಗೆ ಸ್ವಾಗತ. ನಾನು ಋಷಿಕಾ ನಾಗ್. ಬಳ್ಳಾರಿ ಜಿಲ್ಲಾ ಸಿರುಗುಪ್ಪ ತಾಲೂಕು ಕರೂರು ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ಬೂದುಗುಪ್ಪ ಗ್ರಾಮದಲ್ಲಿ ಅದ್ದೂರಿಯಾಗಿ ಉತ್ಸವ ಮಾಡಲಾಗಿದೆ. ಈ ವೇಳೆ ವಿಶ್ವ ರಂಗಭೂಮಿ ದಿನಾಚರಣೆ ಅಂಗವಾಗಿ ಶ್ರೀಮತಿ ಉಷಾರಾಣಿ ಅವರಿಗೆ ಬಯಲಾಟ ರಂಗ ಪ್ರವೀಣಿ ಪ್ರಶಸ್ತಿ ನೀಡಲಾಯಿತು. ಕರ್ನಾಟಕ ರಾಜ್ಯ ಬಯಲಾಟ ಕಲಾವಿದರ ಸಂಘ ಇವರ ಸಹಯೋಗದಲ್ಲಿ ಹಾಗೂ ಶ್ರೀ ಬಸವೇಶ್ವರ ಸಾಮಾಜಿಕ ಸಾಂಸ್ಕೃತಿಕ ಕಲಾ ಟ್ರಸ್ಟ್ ವತಿಯಿಂದ ಬಳ್ಳಾರಿ ಜಿಲ್ಲಾ ಸಿರುಗುಪ್ಪ ತಾಲೂಕು ಕರೂರು ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ಬೂದುಗುಪ್ಪ ಗ್ರಾಮದಲ್ಲಿ 2026 ಮಾರ್ಚ್ 25ರಿಂದ 27ರವರೆಗೆ ಏರ್ಪಡಿಸಿರುವ ಬೂದುಗುಪ್ಪ ಉತ್ಸವದಲ್ಲಿ ವಿಶ್ವ ರಂಗಭೂಮಿ ದಿನಾಚರಣೆ ಅಂಗವಾಗಿ ಶ್ರೀಮತಿ ಉಷಾರಾಣಿ ಇವರಿಗೆ ಬಯಲಾಟ ರಂಗ ಪ್ರವೀಣೆ ಪ್ರಶಸ್ತಿ ನೀಡಲಾಯಿತು. ಉದ್ಘಾಟನಾ ಶ್ರೀಮತಿ ಗೌಸಿಯಾ ಬೇಗಂ, ಮಾನ್ಯ ತಹಶೀಲ್ದಾರ್ ಸಿರುಗುಪ್ಪ, ಮಾಧವರೆಡ್ಡಿ, ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ, ವಿಶ್ವನಾಥ್ ಸಾಹುಕಾರ, ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಬಯಲಾಟ ಕಲಾವಿದರ ಸಂಘ, ಹನುಮಂತಪ್ಪ ಪ್ರಭಾರೆ, ಉಪ ತಹಶೀಲ್ದಾರ್ ಕರೂರು ಹೋಬಳಿ ಮತ್ತು ಕಂದಾಯ ನಿರೀಕ್ಷಕರು ಕರೂರು ಹೋಬಳಿ, ವೀರಭದ್ರಪ್ಪ ಮಾಡಸುಗೂರು, ಪಂಪಾಪತಿಗೌಡ ಕರೂರು. ಬೂದುಗುಪ್ಪ ಉತ್ಸವದಲ್ಲಿ ನಡೆದಂತಹ ಕಾರ್ಯಕ್ರಮಗಳು: ಕುಮಾರಿ ಸ್ವಾತಿ ಇವರಿಂದ ಪ್ರಾರ್ಥನೆ ಗೀತೆ, ಕುಮಾರಿ ಅಮೃತವರ್ಷಿಣಿ ಎಂಆರ್, ಕೂರ್ಲಗುಂದಿ ಇವರಿಂದ ಭರತನಾಟ್ಯ, ಹಂಪಿ ಹಕ್ಕಾಬುಕ್ಕರ ಕಲಾ ಟ್ರಸ್ಟ್ ಸಂಸ್ಥಾಪಕ ಶಂಕರ ಬಂಡೆ ಪಿರೇಸಾಬ್ ಎಮ್ಮಿಗನೂರು ಜಮದಗ್ನಿ ಪಾತ್ರದಲ್ಲಿ ನಟಿಸಿ ಜನರ ಮನಸ್ಸನ್ನು ಗೆದ್ದಿದ್ದಾರೆ. ಹಾಗೂ ರಾರಾವಿ ಬಯಲಾಟದ ಕಲಾವಿದರಾದ ಮದ್ದಲಿ ಬಡೇಸಾಬ್ ಮಗಳಾದ ವೇದವತಿ ರೇಣುಕಾ ಪಾತ್ರದಲ್ಲಿ ಮಿಂಚಿದ್ದಾರೆ. ಪರಶುರಾಮನ ಪಾತ್ರದಲ್ಲಿ ವೀರೇಶಗೌಡ ಹರಿಗಿನದೋಣಿ, ತಹಶೀಲ್ದಾರ್ ಗೌಸಿಯಾ ಬೇಗಂ ರವರು ಬೂದುಗುಪ್ಪ ಉತ್ಸವವನ್ನು ನೋಡಿ ಕಲೆಯನ್ನು ಉಳಿಸಿ ಬೆಳೆಸಲು ಮತ್ತು ಪ್ರೋತ್ಸಾಹಿಸಲು ಕರೆ ನೀಡಿದರು. ಯರಿಸ್ವಾಮಿ ಹಾರ್ಮೋನಿಯಂ ಮೇಸ್ಟ್ರು ಬೂದುಗುಪ್ಪ, ರಿದಮ್ ಪ್ಯಾಡ್ ವಿಜಯ್ ಕುಮಾರ್ ಗೌಡ, ಸೌಂಡ್ ರಮೇಶ್ ಬೂದುಗುಪ್ಪ ಮತ್ತು ವೀರಾಪುರ ರಾಜ, ಶ್ರೀ ಬಸವೇಶ್ವರ ರಂಗಸಜ್ಜಿಕೆ ಸೀನರಿ ಬೂದುಗುಪ್ಪ ಇವರ ಭವ್ಯ ರಂಗ ಸಜ್ಜಿಕೆಯಲ್ಲಿ ನಡೆಯಿತು. ರಂಗಭೂಮಿ ನ್ಯೂಸ್ ಕರ್ನಾಟಕ ಸಂಪಾದಕರು 9419419999. ಅವರು ರಂಗಭೂಮಿ ಅನ್ನತಕ್ಕಂಥ ಒಂದು ಚಾನೆಲ್ ಮುಖಾಂತರ ಹಲವಾರು ಕಾರ್ಯಕ್ರಮಗಳನ್ನ ಪ್ರಸರಿಸುವಂತಹ ಕೆಲಸವನ್ನು ಮಾಡ್ತಾರೆ. ಅವರು ಇನ್ನು ಮುದ್ದು ಮಕ್ಕಳೇ ಮತ್ತು ಎಲ್ಲ ಮಹನೀಯರೇ ಮತ್ತು ಅಕ್ಕ ತಂಗಿಯವರೇ, ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಬಸವೇಶ್ವರ ಸಾಮಾಜಿಕ ಸಾಂಸ್ಕೃತಿಕ ಕಲಾ ಟ್ರಸ್ಟ್ ಬೂದುಗುಪ್ಪ ಉತ್ಸವದ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯಮಾನ್ಯರುಗಳಿಗೆ ಮತ್ತು ಮಾನ್ಯ ಉಷಾರಾಣಿಯವರಿಗೂ ಮತ್ತು ಈ ಒಂದು ವ್ಯವಸ್ಥೆಯನ್ನು ಮಾಡಿರುವ ಶ್ರೀ ಯಾರು ವಿಶ್ವನಾಥ್ ಸಾಹುಕಾರ ಅವರಿಗೂ ನಾನು ನನ್ನ ತಾಲೂಕು ಆಡಳಿತದಿಂದ ತುಂಬ ಒಂದು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಉತ್ಸವಗಳೆಂದ್ರೆ ಎಲ್ಲ ಗಣ್ಯಮಾನ್ಯರಿಗೆ ವಂದಿಸುತ್ತಾ, ಯಾಕಂದರೆ ಹೆಚ್ಚಿಗೆ ಹೇಳೋ ಸಮಯ ಇಲ್ಲ, ಇನ್ನು ಬೇಕಾದಷ್ಟು ನೃತ್ಯ ಪ್ರದರ್ಶನಗಳು ಬಯಲಾಟ ಎಲ್ಲ ಇದೆ. ತಾವೆಲ್ಲರೂ ಈ ಕಲೆಗೆ ಪ್ರೋತ್ಸಾಹ ಕೊಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ, ಏನಂದರೆ ನಾವು ಹೆಮ್ಮೆ ಪಡಬೇಕಾದ್ದು ಒಂದು ವಿಷಯ, ಗಂಡು ಮೆಟ್ಟಿದ ನಾಡು ಬಳ್ಳಾರಿ ಜಿಲ್ಲೆಯಲ್ಲಿ ಬಯಲಾಟದ ಕಲೆ ಇರೋದು ಇಡೀ ಕರ್ನಾಟಕದಲ್ಲಿ ಮೊದಲಿಗೆ ಸ್ಥಾನ ಪಡೆದಿರ್ತಕ್ಕಂಥದ್ದು ಬಳ್ಳಾರಿ ಜಿಲ್ಲೆ, ಅದು ಸಿರುಗುಪ್ಪ ತಾಲೂಕಿನಲ್ಲಿ. ಅಂತ ಬಯಲಾಟದ ಕಲೆಯನ್ನು ಉಳಿಸಿಕೊಂಡು ಬರ್ತಕ್ಕಂಥವರು ನಮ್ಮ ಸಾಹುಕಾರ ವಿಶ್ವನಾಥ್ ಗೌಡರು. ಇದು ಕರ್ನಾಟಕ ರಾಜ್ಯದ ಅಧ್ಯಕ್ಷರಾಗಿದ್ದಾರೆ, ಬಯಲಾಟದ ಒಂದು ಸಂಘದ ಅಧ್ಯಕ್ಷರಾಗಿದ್ದಾರೆ. ಇದು ಎಷ್ಟು ಸಂತೋಷ ಪಡ್ಬೇಕು ನೋಡ್ರಿ. ನಮ್ಮ ಸಿರುಗುಪ್ಪ ತಾಲೂಕಿನವರ ಒಂದು ಹಳ್ಳಿಯಲ್ಲಿ ಜನಿಸಿರ್ತಕ್ಕಂಥ ವಿಶ್ವನಾಥ್ ಗೌಡರು ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಯಲಾಟದ ಸಂಘದ ಅಧ್ಯಕ್ಷರಾಗಿದ್ದಾರೆ ಅಂದ್ರೆ ಈ ಬೂದುಗುಪ್ಪ ಗ್ರಾಮ ಎಂತ ಪುಣ್ಯ ಮಾಡಿದ್ರೆ. ಅದೇ ರೀತಿಯಾಗಿ ಇನ್ನು ಕರೂರು ಅಂತಕ್ಕಂಥದ್ದು ನಾವು ಹೆಮ್ಮೆ ಪಡ್ತೇವೆ, ಯಾಕಂದ್ರೆ ಕರೂರು ಕರ್ನಾಟಕ ರಾಜ್ಯದ ರೈತ ಸಂಘದ ಅಧ್ಯಕ್ಷರಾಗಿ ಮಾಧವರೆಡ್ಡಿ ಅವರು ಇದ್ದಾರೆ. ಅಂದ್ರೆ ಕರ್ನಾಟಕ ರಾಜ್ಯ, ನಮ್ಮ ರಾಜ್ಯದಲ್ಲಿ ನಮ್ಮೂರು ಮತ್ತು ಬೂದುಗುಪ್ಪ ಇನ್ನು ಅನೇಕ ಹಳ್ಳಿಗಳು ಹೆಸರು ಬರ್ತಾ ಇದ್ದಾವೆ. ಇದು ಬಹಳ ಸಂತೋಷ ಪಡ್ತಕ್ಕಂಥದ್ದು ಒಂದು ವಿಷಯ ಅಂತ ತಿಳಿಸುತ್ತಾ, ಇವತ್ತು ಮಾನ್ಯ
ನಾವು ತಹಸೀಲ್ದಾರರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಏನಂದ್ರೆ ಇವತ್ತು ಕಲೆ ಮಾಯವಾಗಿ ಬಿಟ್ಟಿದೆ. ಈ ಒಂದು ಫೋನ್ ಕಾಲಾಗ ಎಲ್ಲರೂ ಕಲೆನೇ ಇಲ್ಲ, ನಾಟಕ ಇಲ್ಲ, ಬಯಲಾಟ ಇಲ್ಲ. ಆದ ಕಾರಣ ತಾವು ದಯವಿಟ್ಟು ತಮ್ಮ ಒಂದು ಸಂಸ್ಥೆಯಿಂದ ತಹಸೀಲ್ದಾರರ ಆಫೀಸ್ ಕಡೆಯಿಂದ ಯಾವ ಊರಿನಲ್ಲಿ ಬಯಲಾಟ ಆಡ್ತಾರೋ ಅಂಥವ್ರಿಗೆ ಪ್ರೋತ್ಸಾಹ ನೀಡೋದಕ್ಕಾಗಿ ತಾವೊಂದು 10,000 ರೂಪಾಯಿ ಆ ನಾಟಕ ಸಂಸ್ಥೆಗೆ ಕೊಟ್ಟರೆ, ಆ ಒಂದು ಅಧ್ಯಕ್ಷರಿಗೆ ಬಂದು ಆ ಕಲಾಬಾಳಗಕ್ಕೆ ಕೊಟ್ಟರೆ ಎಷ್ಟು ಪ್ರೋತ್ಸಾಹ ಕೊಟ್ಟಂಗಾಗ್ತದೆ. ಇದು ಒಂದನ್ನ ನಾನು ಕೇಳ್ಕೊಳ್ತಾ ಇದ್ದೇನೆ. ಈಗಾಗಲೇ ತಿಳಿಸಿದ್ರು ಮಾಧವ ರೆಡ್ಡಿ ಅವರು, ತಮ್ಮ ನಾಗರೆಡ್ಡಿ ಅವರು ಇದ್ರು. ಅವರು ಎಷ್ಟು ಕಲಿಗಾಗಿ ಹುಚ್ಚಿತ್ತಂತಂದ್ರೆ ಹೇಳಕ್ಕೆ ಬರ್ತಿದ್ದಿಲ್ಲ. ಬೆಳಗಾತಕನ ಡಿಸೆಂಬರ್ 31 ಬಂತಂದ್ರೆ 12 ಗಂಟೆ 1 ಗಂಟೆ ತಕನ ನಾಟಕ ಮಾಡಿದ್ದೆ. ಅಂತ ಕಲೆ ಚಾರವಿಲ್ಲದೆ ಹಿಂಸೆ ಅಹಿಂಸೆ ಎಂಬ ಭೇದ ಭಾವವನ್ನರಿಯದ ಮದ ಮೂರ್ಖರ ಗರ್ವಹರಣ ಮಾಡಿ ಎನ್ನ ಪಣೆಯೊಳು ಉದಯಿಸಿದ ಕ್ರೋಧಾಗ್ನಿಯಂ ದಹಿಸಿ ದುಷ್ಟರ ಅಟ್ಟಹಾಸಮಂ ನಷ್ಟಗೊಳಿಸಿ ಋಷಿ ಸಮುದಾಯದೊಳು ಕ್ರೋಧಾಗ್ನಿಯಂ ದಹಿಸಿದ ಪ್ರಬಲ ಪ್ರಖ್ಯಾತನೆಂದೆನಿಸಿ ಅಷ್ಟಮದಗಳಂ ಮೆಟ್ಟಿ ದುಷ್ಟ ಗುಣಗಳಂ ಕುಟ್ಟಿ ಶಿವ ಪಂಚಾಕ್ಷರಿ ಎಂಬ ತಾರಕ ನಾಮಮಂ ಮಗನೇ, ಮಗನ್ಮತ್ತನಾದ ಕಾರ್ತಿವೀರನನ್ನು ಯಾವ ಶಕ್ತಿಯಿಂದ ಗೆದ್ದು ಬರವೆ ಮಗನೇ? ಯಾವ ಶಕ್ತಿಯಿಂದ ಗೆದ್ದು ಬರಬೇಕು ಹೇಳು ಮಾತೆ. ಕಂದ, ಅಮ್ಮಯ್ಯ, ರಾಮ, ಅಮ್ಮ ಜನನಿ, ಘೋರ ತಪಜನಿಂದ ಕಣ್ಣೀರಿನ ಕಥೆಯು ನನ್ನದು ರೇಣುಕೆಯಾಯತೆಯೋ ರಾಮ, ಚೆನ್ನಾಗಿ ಕೇಳಕ್ಕಂದ. ಬದುಕಿ ಬಾಳುವ ಭಾಗ್ಯ ಪಡೆದ ಬಂದಿಲ್ಲ ಮಗನೇ. ಕೇಳಲಾರದ ಕಣ್ಣೀರಿನ ಕಥೆಯೋ ನನ್ನದು ರೇಣುಕೆಯಾಯಿತೆಯೋ.
ಮುದ್ದು ಮಕ್ಕಳೇ ಮತ್ತು ಎಲ್ಲ ಮಹನೀಯರೇ ಮತ್ತು ಅಕ್ಕ ತಂಗಿಯವರೇ, ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಬಸವೇಶ್ವರ ಸಾಮಾಜಿಕ ಸಾಂಸ್ಕೃತಿಕ ಕಲಾ ಟ್ರಸ್ಟ್ ಬೂದುಗುಂಪ ಉತ್ಸವದ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯಮಾನ್ಯರುಗಳಿಗೆ ಮತ್ತು ಮಾನ್ಯ ಉಷಾರಾಣಿಯವರಿಗೂ ಮತ್ತು ಈ ಒಂದು ವ್ಯವಸ್ಥೆಯನ್ನು ಮಾಡಿರುವ ಶ್ರೀ ಯಾರು ವಿಶ್ವನಾಥ್ ಸಾಹುಕಾರ್ ಅವರಿಗೂ ನಾನು ನನ್ನ ತಾಲೂಕು ಆಡಳಿತದಿಂದ ತುಂಬ ಒಂದು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಉತ್ಸವಗಳೆಂದರೆ ಎಲ್ಲ ಜಾತಿಗಳು ತಮ್ಮ ಭೇದ ಭಾವಗಳನ್ನು ಮರೆತು ನಮ್ಮ ಒಂದು ಹಬ್ಬಗಳನ್ನು ಮತ್ತು ನಾವು ನಡೆಯುತ್ತಿರುವ ಒಂದು ಧಾರ್ಮಿಕತೆಯನ್ನು ಬಿಟ್ಟು ಎಲ್ಲ ಒಂದು ವರ್ಗದ ಎಲ್ಲ ಒಂದು ಜಾತಿಯ ಜನಾಂಗಗಳು ಸೇರಿ ಊರಿನ ಒಂದು ಒಗ್ಗಟ್ಟಿನಿಂದ ಒಳ್ಳೆಯ ಒಂದೇ ಮನಸ್ಸಿನಿಂದ ಎಲ್ಲರೂ ಸೇರಿ ಆಚರಿಸುವ ಉತ್ಸವಗಳು ತುಂಬ ಹೇರಳವಾಗಿ ನಾವು ಕಾಣಬಹುದು. ಆದರೆ ಇಲ್ಲಿ ನಾವು ಬೂದುಗುಂಪ ಒಂದು ಗ್ರಾಮದಲ್ಲಿ, ಅಷ್ಟು ದೂರ ಇರುವ ಗ್ರಾಮದಲ್ಲಿ ತಾವೆಲ್ಲರೂ ಒಂದು ಮನಸ್ಸಿನಿಂದ ಒಗ್ಗೂಟಿ ಎಲ್ಲ ಒಂದು ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಮತ್ತು ಊರಿನ ಎಲ್ಲರನ್ನು ಒಂದೇ ಮನಸ್ಸಿನಿಂದ ಸೇರಿಸಿ ಈ ಉತ್ಸವವನ್ನು ಮಾಡ್ತಿರೋದು ತುಂಬ ಸಂತೋಷವಾದ ಇದಾಗಿದೆ, ಸಂತೋಷ ತರುವ ಒಂದು ವಿಷಯವಾಗಿರುತ್ತದೆ. ನೀವೆಲ್ಲರೂ ಇವತ್ತಿನ ಕಾಲದಲ್ಲಿ ಏನಾಗಿದೆ, ಎಲ್ಲರೂ ತುಂಬ ಬ್ಯುಸಿ ಶೆಡ್ಯೂಲ್ನಲ್ಲಿ ಇರ್ತಾರೆ. ಆದರೆ ಈ ಉತ್ಸವಗಳನ್ನು ನೆರವೇರಿಸಲಿಕ್ಕೆ ಹಬ್ಬಗಳನ್ನು ಆಚರಿಸಲಿಕ್ಕೆ ಯಾರ ಹತ್ರನೂ ಟೈಮು ಮತ್ತು ಸಮಯ ಇಲ್ಲ. ಆದಾಗ್ಯೂ ನೀವೆಲ್ಲರೂ ಒಂದೇ ಮನಸ್ಸಿನಿಂದ ಈ ಉತ್ಸವವನ್ನು ಆಚರಿಸ್ತಾ ಇದ್ದೀರಾ. ನಿಮ್ಮ ಊರಿನ ಹೆಮ್ಮೆಯನ್ನು ತರ್ತಾ ಇದ್ದೀರಾ. ನಿಮ್ಮ ಮಕ್ಕಳಿಗೆ, ನಿಮ್ಮ ಮುಂದಿನ ಪೀಳಿಗೆಗೆ ಉತ್ಸವ ಅಂದರೆ ಏನು ಅಂತ ಹೇಳಿಕೊಡುವ ನೀವು ಸಾಧನೆಯನ್ನು ಮಾಡುತ್ತಿದ್ದೀರಾ. ಇದಕ್ಕೆ ನಾನು ತಾಲೂಕು ಆಡಳಿತದಿಂದ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ನಾವು ಯಾವಾಗಲೂ ಇದೇ ಥರ ಒಂದೇ ಮನಸ್ಸಿನಿಂದ ಎಲ್ಲರೂ ಸೇರಿಕೊಂಡು 3ನೇ ಸಲ ಉತ್ಸವ ಓಕೆ ಗ್ರಾಮೀಣ ತುಂಬ ಒಳ್ಳೆ ಒಂದು ಸುಖ ತರುವ, ಖುಷಿ ತರುವ, ಸಂತೋಷ ತರುವ ವಿಷಯವಾಗಿದೆ. ನಿಮ್ಮ ಊರಿನ ಸಂಸ್ಕೃತಿ ಏನಿದೆ ಅದನ್ನು
ಶಿವಪ್ಪ